20 ವರ್ಷದಿಂದ ವಾಸಿಸುತ್ತಿರೋ ಗ್ರಾಮದ ನಿವಾಸಿಗಳಿಗೆ ಸಂಕಷ್ಟ. ದಯಾಮರಣ ಕೊಟ್ಟು ಬಿಡಿ ಎಂದ ಗ್ರಾಮದ 18 ಕುಟುಂಬಗಳು. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ರಟ್ಟಿಗೇರಿ ಗ್ರಾಮದ ನವಗ್ರಾಮದಲ್ಲಿ ಕಳೆದ 20 ವರ್ಷಗಳಿಂದ 18 ಕುಟುಂಬಗಳು ವಾಸಿಸ್ತಾ ಇದ್ದು, ಇದೀಗ ಈ ಕುಟುಂಬಗಳ ಬದುಕು ಬೀದಿಗೆ ಬಂದಂತಾಗಿದೆ. 2002-3ರಲ್ಲಿ ದಿವಂಗತ ಮಾಜಿ ಶಾಸಕ CH ಶಿವಳ್ಳಿ ಅವರ ಅವಧಿಯಲ್ಲಿ ಬಡವರಿಗಾಗಿ ನವಗ್ರಾಮ ಯೋಜನೆಯಡಿ ಮನೆಗಳನ್ನ ಮಂಜೂರು ಮಾಡಲಾಗಿತ್ತು. ಒಟ್ಟು 25 ಮನೆಗಳ ಪೈಕಿ 18 ಕುಟುಂಬಗಳು ಇಲ್ಲಿ ನೆಲೆಸಿವೆ. ನವಗ್ರಾಮದ 18 ಕುಟುಂಬಗಳು ಸರ್ಕಾರದ ಅನುದಾನದ ಅಡಿಯಲ್ಲಿ ನಿರ್ಮಾಣಗೊಂಡ ಮನೆಗಳಲ್ಲಿ ವಾಸಿಸ್ತಾ ಇದ್ದು, ಗ್ರಾಮ ಪಂಚಾಯತ್ಗೆ ತೆರಿಗೆ ಪಾವತಿಸಿ ಮೂಲಭೂತ ಸೌಲಭ್ಯಗಳನ್ನು ಪಡೆದು ಜೀವನ ಸಾಗಿಸ್ತಾ ಇದ್ರು. ಆದ್ರೀಗ ರಾಣಿ ಚೆನ್ನಮ್ಮ ವಸತಿ ಶಾಲೆ ನಿರ್ಮಾಣಕ್ಕಾಗಿ ಮನೆಗಳು ನಿರ್ಮಾಣ ಆಗಿರುವ ಜಾಗವನ್ನ ತೆರವುಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ನಿವಾಸಿಗಳು ಆರೋಪಿಸ್ತಾ ಇದ್ದಾರೆ. ಮನೆ ಕಳೆದುಕೊಳ್ಳುವ ಭೀತಿಯಲ್ಲಿ ಕುಟುಂಬಗಳು ಕಣ್ಣೀರಿನಲ್ಲಿ ದಿನ ಕಳೆಯುತ್ತಿದ್ದಾರೆ. ವೃದ್ಧರು ಹಾಗೂ ಪುಟ್ಟ ಮಕ್ಕಳನ್ನ ಇಟ್ಟುಕೊಂಡು ನಾವು ಎಲ್ಲಿಗೆ ಹೋಗಬೇಕು? ನಮಗೆ ಈ ಬದುಕೇ ಬೇಡ, ದಯಾ ಮರಣಕ್ಕೆ ಅನುಮತಿ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡುವ ಪರಿಸ್ಥಿತಿಯಲ್ಲಿದ್ದೇವೆ ಎಂದು ಕೆಲವರು ಅಳಲನ್ನ ತೋಡ್ಕೊಂಡ್ರು. ನನ್ನ ಮಕ್ಕಳಿಗೆ ನನಗೆ ಇದು ಉಳಿಬೇಕಂದ ಜಾಗ ಅಂದ್ರೆ ಉಳಿಸ್ಬೇಕ್ರಿ. ನನ್ನ ಮಕ್ಕಳಿಗೆ ಇದು ಈ ಜಾಗ ಇಲ್ಲ, ನಾವು ಎಲ್ಲಿ ಹೋಗ್ಬೇಕ್ರಿ? ನಮ್ಮ ಮಕ್ಳು ಕರ್ಕೊಂಡೆ ನನ್ನ ಗಂಡ ಕಷ್ಟಪಟ್ಟಾರೆ, ನಾವು ಎಲ್ಲಿ ಹೋಗ್ಬೇಕ್ರಿ? ಶಿವಳ್ಳಿ ಮಾಡಿದ್ದಿದ್ದು ಇದು ಉಳಿಬೇಕಂತ ಸರ್ಕಾರದಿಂದ ಎಲ್ಲ ಸರ್ಕಾರ ಮಾಡ್ಬೇಕನ್ನೋದು ಐತ್ರಿ. ಸರ್ಕಾರ ಅವ್ರು ಉಳಿಸ್ಬೇಕ್ರಿ. ಶಿವಳ್ಳಿಯವ್ರು ಈ ಮಾಡಿಕೊಟ್ಟಿದ್ದಂದ್ರೆ ಅವ್ರು ಉಳಿಸ್ಬೇಕ್ರಿ. ಶಿವಳ್ಳಿಯವ್ರು ಅವ್ರ ಹೆಸರು ತರ್ಬೇಕಂದ್ರೆ ಈ ಜಾಗ ಉಳಿಬೇಕ್ರಿ. ನಾವು ಅದೇ ಬೇಡ್ಕೊಂಡ್ರಿ. ನನ್ನ ಮಕ್ಕಳಿಗೆ ನಾನು ಏನು ಮಾಡ್ತಾರೆ ಸರ್ಕಾರ ಮಾಡ್ಕೊಳ್ರಿ, ನಾ ಅದೇ ಬೇಡ್ಕೊಂಡದು. ಅಮ್ಮಾರ ನೀವೇನು ಹೇಳ್ತೀರಿ? ನಾವು ನಮ್ಗೆ ಜಾಗ ಬಂದಿತ್ತು ರೀ. ಇಲ್ಲೇ ನಮ್ಗೆ ಕಡಿಗೆ ಅಂತಂದು ನಮ್ಮ ಮಗ ಊರಾಗ ಅಲ್ಲಿ ಇಲ್ಲೇ ತೆಗೆ ಹಿಡ್ಕೊಂಡು ಮನೆ ಹಾಕ್ಸಿದ್ರಿ. ನಾವು ಈಗ ಇಲ್ಲಿ ಏನೋ ಇದಿಟ್ಟು ಉಳಿದಿದ್ವಿ, ಬೇಸಕ್ಕೈತ್ರಿ ನಮ್ಗೆ ಅಂತೇಳಿ ನಾವು ಇದು ಮಾಡಿದ್ವಿ. ಮನೆ ಹಿಡ್ದು ಹಾಕ್ಸೇವ್ರಿ ಅದನ್ನ. ಮತ್ತು ಈಗ ಅದನ್ನು ಬಿಟ್ಟು ಹೋಗಂದ್ರೆ ನಾವು ಎಲ್ಲಿ ಹೋಗ್ಬೇಕ್ರಿ? ನಮಗೆ ಎಲ್ಲಿ ಇಸ್ಪತ್ತು ಇಲ್ರಿ ಈಗ ಸರ. ನಮ್ಮ ಮಕ್ಕಳರ ಶಾನ್ಯಾರ ಇಲ್ರಿ, 2 ಮಂದಿ ಉಸ್ತರದಾರ್ರಿ. ನಮ್ಮ ಜೀವನರ ಭಾಳ ಸಣ್ಣ ಆಗೈತೆ ರೀ. ನಮ್ಗೆ ಈ ಮೊನ್ನೆ ಹೇಳೇನ್ರಿ, ನಾನು ಇಸಾ ಕೊಟ್ಟು ಬಿಡ್ರಿ ಸತ್ತು ಹೋಗ್ತೇನೆ ಅಂತ ಹೇಳ್ಬಿಟ್ಟೇನ್ರಿ. ನನ್ನ ಜೀವನನ ಬೇಸರ ಆಗೈತೆ ರೀ. ಈಗ ಹುಚ್ಚು ಮಕ್ಕಳು ಕಟ್ಕೊಂಡು ಬಾಳೆ ಮಾಡ್ತೀನಿ ರೀ. ನಾನು ಏನು ಸುಳ್ಳು ಕರವಿ ಇದ್ದೇವ ನಾ ಕೇಳ್ಕೊಡ್ರಿ ನೀವು ಏನಂದ್ರಿ. ಇನ್ನು ಅದಾರ ಇಲ್ಲ ಅನ್ನೋದ್ರಿ. ನಿಮ್ಮ ಹೆಸರು ಏನ್ರಿ ಅಮ್ಮಾರ? ನಮ್ಮ ಹೆಸರು ಮಾದೇವ್ರಿ ಕುರಿ ರೀ. ಕುತ್ತಿಗೆ ಬಂದು ಬಿಟ್ಟೈತಿ ನೋಡ್ರಿ ಸರ್. ನಮ್ಮನ್ನ ಹೆಂಗೆ ಮಾಡ್ತೀರಿ? ನೀರಾಗ ಎತ್ತರೇನು ಹಾಲಾಗ ಎತ್ತರೇನು ಕೊಂದ ಬಿಡ್ತೀರಿ ನೋಡ್ರಿ. ನೀವು ಎಲ್ಲ ಕಾಪಾಡೋದ್ರಿ. ನಮ್ಮ ಮಕ್ಕಳು ಕಟ್ಕೊಂಡು ಪಚ್ಚಾಡೋದ್ರಿಗೆ ನನಗೆ ಸಾಕಾಗೈತ್ರಿ. ಸಂಶಿ ವಸತಿ ಶಾಲೆ ನಿರ್ಮಾಣವಾಗಬೇಕು, ಆದರೆ ಬಡ ಕುಟುಂಬಗಳಿಗೂ ಪರ್ಯಾಯ ವಸತಿ ಕಲ್ಪಿಸಿ ನಂತರವೇ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ರು. ಸರ್ಕಾರ ಮಧ್ಯಪ್ರವೇಶಿಸಿ ಸೂಕ್ತ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು, ಇಲ್ಲದಿದ್ದರೆ DC ಆಫೀಸ್ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. 2003ರಾಗ ಫಸ್ಟ್ ಶಿವಳ್ಳಿ ಸಾಹೇಬ್ರ MLA ಆದ್ಮೇಲೆ ಸರ್ ನವಗ್ರಾಮ ಅಂತಂದು 25 ಮನೆ ಟೋಟಲ್ ಕೊಟ್ಟು ಸರ್. ಅಲ್ಲಿ 7 ಮನೆ ಅಲ್ಲಿ ಒಂದು ಬೇರೆ ಜಾಗದಾಗ ಕೊಟ್ರಿ. ಇಲ್ಲಿ 18 ಮನೆ ಕೊಟ್ರಿ. 18 ಮನೆ ಕೊಟ್ಟ ಮೇಲೆ ಇಲ್ಲೆಲ್ಲ ಮನೆ ಕಟ್ಟಿ ಎಲ್ಲ ಚಾವಿ ಹಾಕಿ ಇದು ಮಾಡಿ ಕೊಟ್ರು ಬಿಟ್ಟು ಸರ್. ಒಂದಿಷ್ಟು ಜನರದ್ದು ಮನೆ ಆಮೇಲೆ ಮಳೆಗೆ ಅದಕ್ಕೆ ತೊಂದರೆ ಆಗಿ ಬಿದ್ದವು. ಇಲ್ಲೊಂದಿಷ್ಟು ಜನ ಕಟ್ಕೊಂಡಾರ ಸರ್. ಅದನ್ನ ಕಟ್ಕೊಂಡು ಇದು ಮಾಡ್ಯಾರ. ಈ ಕಟ್ಕೊಂಡವ್ರಿಗೆ ಇವರು ಇದು ಇಂದಿರಾ ವಸತಿ ಶಾಲೆಯವ್ರು ಸರ್. ಇಲ್ಲಿ ಬಂದು ಅವ್ರು ಬೇರೆ ಜಾಗ ಐತೆ ಸರ್, ಅಲ್ಲಿ ತೊಗೊಂಡು ಕಟ್ಕೋಬೋದು ಅವರು ಅಂತ ಇದೇ ಜಾಗನ ಟಾರ್ಗೆಟ್ ಮಾಡಿ ಇದು ಮಾಡತ್ತೆ ಸರ್ ಅವರು. ಅಂದ್ರೆ ಉದ್ದೇಶಪೂರ್ವಕವಾಗಿ ಇದೇ ಜಾಗನ ಅಂತ ಆತಾರೆ ಸರ್. ಅದ್ರ ಬಗ್ಗೆ ನಾವು ಸ್ಥಾನಿಕವಾಗಿ ಹೇಳಿವಿ ಸರ್. ಇದನ್ನು ಬಿಟ್ಟು ಬೇರೆ ಜಾಗ ಇನ್ನೂ 26 ಗುಂಟೆ ಐತೆ ಸರ್. ಅಲ್ಲಿ ಮಾಡ್ಕೊಳ್ರಿ ಅಂತ ಹೇಳಿದ್ವಿ. ಇಲ್ಲ ನಮ್ಗೆ ಇದೇ ಬೇಕಂತ ಹೇಳ್ತಾರೆ ಸರ್ ಅವರು. ಅದಕ್ಕೆ ಉದ್ದೇಶಪೂರ್ವಕವಾಗಿ ಮಾಡತ್ತಾರೆ ಸರ್. ನೋಡಿ ಸರ್, ಇಷ್ಟಿಷ್ಟು ಮಕ್ಕಳು ಅದಾವೆ, ಇವರೆಲ್ಲ ಕಟ್ಕೊಂಡು ಎಲ್ಲಿ ಹೋಗಿ ಸರ್? ಇವರೆಲ್ಲ ಏನು ಮಾಡ್ಬೇಕು? ಇವ್ರಿಗೆ ಇದನ್ನು ಬಿಟ್ಟ ಮೇಲೆ ಒಂದು ಏನು ಜಾಗನೆಲ್ಲ ಒಂದು ಎಕರೆ ಇದನ್ನು ಇಲ್ಲ ಸರ್. ಅದು ಹಿಂಗೆ ತೊಂದರೆ ಆಗುತ್ತೆ. 1 ವರ್ಷ ಅಲ್ಲ 2 ವರ್ಷ ಅಲ್ಲ, ನಾವು 30 ವರ್ಷ ಆದ್ರೆ ರೆಡಿಗೆ 30 ವರ್ಷ ಸರ್ ಇದು ಕಟ್ಕೊಂಡು. 30 ವರ್ಷದಿಂದ ಈ ಥರ ನೋಡ್ರಿ ನಮ್ದು ಏನಂದ್ರೆ ಇವ್ರು ದಿನಾನ ಬರೋದ್ರಿ ಇವ್ರು ಟಾರ್ಚರ್ ಮಾಡತ್ತಾರ ಸರ್. ಇದನ್ನ ಕಿತ್ಕೊಳ್ರಿ, ನಾವು ಬಿಲ್ಡಿಂಗ್ ಕೆಡೋತೀವಿ, ಇದನ್ನ ಮಾಡ್ತೀವಿ, ಅದನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರು ಪರಿಹಾರ ಕೇಳಿದ್ರೆ ಏನು ಹೇಳ್ತಾರ, ನೀವು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿ ಹತ್ತಲ್ಲಿ ಹೋಗ್ರಿ ಅಂತ ಹೇಳ್ತಾರೆ. ಇವ್ರಿಗೆಲ್ಲ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಸರ್. ಹಿಂಗಾಗ್ಬಿಡ ಸರ್. ಸರ್ ಈಗ ಗುತ್ತಿಗೆದಾರರು ಇನ್ನು ನೀವು ಬೇರೆ ಕಡೆ ಸ್ಥಳಾಂತರ ಆಗ್ರಿ ಅನ್ನೋದಕ್ಕಿಂತ ಮುಂಚೆ ಅವ್ರ ಕಡೆ ಅವರು ಅಗ್ರಿಮೆಂಟ್ ಮಾಡಿದ್ದನ್ನು ಅವ್ರು ಏನಾರು ತೊಗೊಂಬಂದು ನಿಮ್ಮ ದಾಖಲಾತಿಗಳನ್ನ ತೋರಿಸಿ ನಿಮ್ಮನ್ನ ಬೇರೆ ಕಡೆ ಸ್ಥಳಾಂತರ ಮಾಡಾಕತ್ತಾರೋ ಏನಿಲ್ಲ? ಏನಿಲ್ಲ ಬಿಡು ಸರ್, ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡೋಲ್ರಿ. ಬರೀ ಕೆಡೋದು ಒಂದು ವಿಚಾರ ಮಾತಾಡ್ತಾರೆ ಸರ್.
ಅವ್ರ ಕಡೆ ಯಾವುದೇ ದಾಖಲಾತಿಗಳು ಇಲ್ಲ. ಏನು ತೋರಿಸಿಲ್ಲ ಸರ್ ಅವರು. ಅಂದ್ರೆ ಇವ್ರ ಮೇಲೆ ದೌರ್ಜನ್ಯ ಮಾಡಾಕತ್ತಾರ ಅಂತ ಒಂದು ತಮ್ಮ ಆರೋಪ. ಹೌದು ಸರ್, ದೌರ್ಜನ್ಯ ಸರ್ ಇದು. ಮತ್ತದು ದೌರ್ಜನ್ಯಕ್ಕಿಂತ ಇನ್ನೂ ಹೆಚ್ಚಿಗೆ ಏನಾರ ಇದ್ರೆ ಅದನ್ನು ಮಾಡಾಕ್ತಾರೆ ಸರ್ ಅವರು. ಎಷ್ಟು ದಿನಗಳಿಂದ ಈ ಕೃತ್ಯ ನಡೆದಿದೆ ಸರ್? ಒಂದು ವಾರ 15 ದಿನ ಆಯ್ತು ಸರ್. ಇದು 15 ದಿನ 20 ದಿನ ಆಯ್ತು ಸರ್ ಈ ಥರ ಮಾಡಾಕ್ತಾರೆ. ಪಾಪ ಇದು ಆಮೇಲೆ ಡೆಲಿವರಿ ಆಗೈತ್ರಿ. ಇದ್ರಾಗ ಈ ಕೂಸು ಕಟ್ಕೊಂಡಾಕ ಎಲ್ಲಿ ಹೋಗ್ಕಲ್ರಿ, ಈ ಮನೆ ಬಿಟ್ಟ ಮೇಲೆ ಬೇರೆ ಇಲ್ಲ ಸರ್. ಬೇರೆ ಮನೆ ಇಲ್ಲ, ನಮಗೆ ಬೇರೆ ಜಗನರ ಇಲ್ರಿ ಸರ್. ನಮ್ಗೆ ಎಲ್ಲರ ಹೋಗಿ ಜೀವನ ಮಾಡೇವಿ ಅಂದ್ರೆ ನಮ್ಗೆ ಅದಕ್ಕೆ ನಮ್ಗೆ ಎಲ್ಲರ ಒಂದು ಸ್ವಲ್ಪ ಜಾಗ ಕೊಡಿಸಿ ಮನೆ ಹಾಕಿಸ್ಕೊಟ್ರೆ ನಾವು ಹೋಗ್ತೀವ್ರಿ ಸರ್. ಏನಂದ್ರೆ ನಾವು ಇದು ಕೇಳಿಸ್ದಂಗ ಮಾಡ್ಬೋದು ಸರ್. ಇದು ಈ ಜಾಗ ಉಳಿಸ್ಕೊಂಡು ಅವ್ರ ಸಾಲಿನ ಕಟ್ಕೋಬೋದು ಸರ್. ಆ ಬೇರೆ ಜಾಗ ಐತೆ ಅದನ್ನು ಅಲ್ಲಂತ್ರ ಇವ್ರಿಗೆ ಇದ ಬೇಕಂತಾರೆ. ಈ ಬಡವ್ರಿ ಅಂತ ಇವರಂತ ಜಗನ ಇವ್ರಿಗೆ ಅವಶ್ಯಕತೆ ಸರ್. ಅದು ಈಗ ಮತ್ತೊಬ್ಬರ ಮನೆ ಹಾಳು ಮಾಡಿ ಸಾಲಿ ಕಟ್ಟಂತ ಅವಶ್ಯಕತೆ ಇಲ್ಲ ಸರ್. ಅದು ಮೊದಲು ಏನು ರೀ, ಇದು ಜಗನ ಉಳಿಬೇಕು, ಸಾಲಿನ ಆಗ್ಬೇಕು, ಹಂಗೆ ಮಾಡ್ಬೋದಲ್ಲ ಸರ್. ಅದನ್ನ ಹೇಳಿದ್ವಿ ನಾವು. ಅದನ್ನ ಹೇಳಿದ್ರೆ ಇಲ್ಲ, ಇದೋ ಬೇಕಂತ ಹೇಳ್ತೀವಿ ಸರ್. ಅದು ಈ 26 ಗಂಟೆ ಬಾಜುಕ್ ಐತಿಲ್ಲ ಸರ್. ಇದು ಕಚ್ಕೊಂಡೈತಿ, ನಾವು ಅದನ್ನು ತೊಗೊಳಲ್ಲ ಸರ್. ಅದು ಸರ್ ಅದು ಗೌಟನ್ ಜಾಗ ಅಂತ ಗೌಟನ್ ಜಾಗ ಸರ್. ಅದು ಗೌಟನ್ 26 ಗಂಟೆ ಐತೆ ಸರ್. ಅದು ಇದು ಭಾಳ ಅಂದ್ರೆ ಒಂದು 15 ಗಂಟೆ ಐತ್ರಿ. ಅದು ಆ 26 ಗಂಟೆ ತೊಗೊಳಕ್ಕೆ ರೆಡಿ ಇಲ್ಲ ಸರ್ ಅವರು. ಒಂದಂತೆಲ್ಲ ಬೇಕಂತಾರೆ ಒಂದಂತೆಲ್ಲ ಅಂದ್ರೆ ನನ್ನ ಮನೆ ಹೋಗತ್ರಿ ಸರ್. ನಾವು ಎಲ್ಲಿ ಜೀವನ ಒಬ್ಬರದಲ್ಲ ಸರ್. ಇಲ್ಲಿ ಇಲ್ಲಿ ಎಲ್ಲ ವಾಸ ಮಾಡಂತಾರೆ. ಎಷ್ಟು ಅಷ್ಟ್ರ ಮನಿನೂ ಹೊಂಟವು ಸರ್. 18 ಮನೆನೂ ಹೋಗ್ತಾವ್ರಿ ಇವು. 18 ಮನೆ 2002-2003 ಮನೆ ಹಾಕಿಸಿದ್ರಿ ನಮಗೆ. ಅವರ ಹಾಕಿಸಿ ಕೊಟ್ಟಿದ್ರಿ ಸರ್. ಅವರ ಹಾಕಿಸಿ ಕೊಟ್ಟಿಂದ ಅದ್ರಾಗ ಉಳ್ಕೊಂಡಿದ್ರಿ ನಾವು. ಮತ್ತು ನಮ್ಗೆ ಜಗನೇ ಇದ್ದಿದ್ದಿಲ್ಲ ರೀ, ನಾವು ಅದ್ರಾಗ ಬಂದು ಉಳ್ಕೊಂಡ್ಬಿಟ್ಟು ರೀ. ಅವು ಮನೆ ಬಿದ್ದು ರೀ. ಅವು ಬಿದ್ದಿಂದ ನಾವು ರಟ್ಟಿ ಮಗನ ನಾವು ದುಡ್ಕೊಂಡು ನಾವು ಮತ್ತೆ ಹೊಳ್ಳಿ ಮನೆ ಹಾಕಿಸ್ಕೊಂಡ್ರಿ ಸರ್. ಈಗ ನಮಗೆ ಬಿಟ್ಟು ಹೋಗಂತಾರ್ರಿ, ನಾವು ಎಲ್ಲಂತ ಹೋಗನ್ರಿ. ನಮ್ಗೆ ಎಲ್ಲಿ ಜಗನೂ ಇಲ್ಲ ರೀ ಸರ್. ನಿಮಗೆಲ್ಲ ಮನೆ ಮತ್ತು ಜಾಗ ಎಲ್ಲ ಅಲರ್ಟ್ ಮಾಡಿಕೊಟ್ಟಿಲ್ಲ, ಎಲ್ಲ ಕೊಡಿಸಿಲ್ಲ ನಿಮ್ಗೆ? ಎಲ್ಲಿ ಕೊಟ್ಟಿಲ್ಲ ರೀ ಸರ್. ಅದನ್ನ ಕೇಳ್ಕೊತೀವಿ ರೀ ಸರ್. ನಮ್ಗೆ ಎಲ್ಲರ ಅಲ್ಲಿ ನಮಗೆ ಜಾಗ ಹಿಡಿದು ನಮ್ಮ ಮನೆ ಹಾಕಿಸ್ಕೊಟ್ಟಿ ಅಂತ ಕೇಳ್ಕೊತೀವಿ ರೀ ಸರ್. ಅವ್ರು ನಿಮ್ಗೆ ಈಗ ಇಲ್ಲ, ನೀವು ಎಲ್ಲರ ಇರ್ರಿ, ನಾವು ಹಿಂದಗಡೆ ಇದು ಮಾಡ್ತೀವಿ ಅಂತಾರೆ ಸರ್. ನಾವು ಎಲ್ಲಂತ ಹೋಗನ್ರಿ, ನಮಗೆ ಜಾಗ ಇಲ್ಲ ರೀ ಸರ್. ಎಷ್ಟು ಮನೆತನ ಅದಾವ್ರಿ ಮರ? ಇಲ್ಲೇ 18 ಮನೆಗಳು ಅದಾವ್ರಿ. ಇಲ್ಲೇ 18 ಮನ್ಯಾಗ ನಾವು ಈಗ ಹಾಕಿಸ್ಕೊಂಡು ನಾವು ಇಲ್ಲಿ ಉಳ್ಕೊಂಡವ್ರಿ. ಇಲ್ಲೊಂದು ಐತ್ರಿ, ಇವರು ಹಾಕಿಸ್ಕೊಂಡು ಇಲ್ಲೇ ಅದಾರ್ರಿ. ಏನಂದ್ರೆ ಅವ್ರವ್ರು ಕೆಡ್ಕೊಂಡು ಹೋಗ್ಯಾರ್ರಿ. ಏನು ರೀ ಹೆಸರು ಏನ್ರಿ ಮರ? ನಮ್ದು ಸಾಮಂತೇವ ಹೆಚ್ಚಂಗ್ರಿ. ಸರ್ಕಾರದ ಅನುದಾನದ ಅಡಿಯಲ್ಲಿ ನಿರ್ಮಾಣ ಆದ ಮನೆಗಳನ್ನ ಕಳೆದುಕೊಳ್ಳುವ ಭೀತಿಯಲ್ಲಿ ಕುಟುಂಬಗಳು ಇದ್ದು, ಈ ಬಗ್ಗೆ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಧಾರವಾಡ.